ಸೊ ಈ ಹಿನ್ನೆಲೆಯಲ್ಲಿ ಲವ್ ಜಿಹಾದ್ ಅಂತನ್ನುವಂಥದ್ದು ಭಾಳ ಆಳವಾಗಿ ಹೋಗಿದೆ. ಈ ಘಟನೆ ಇನ್ನೂ ನಡೀತಾ ಇದೆ. ನಿನ್ನೆನೇ ಒಂದು ಮತ್ತೆ ಘಟನೆ ಆಗಿದೆ. ಅವನು ಜೇಬ್ನಲ್ಲಿ ಚಾಕು ಹಿಡ್ಕೊಂಡೇ ಇದು ನಮ್ಮ ಕಾರ್ಯಕರ್ತರು ಹೋಗಿದ್ದರಿಂದ ಅವಳು ಬಚಾವಾದ್ಲು, FIR ಆಗಿದೆ. ಅಂದರೆ ಇನ್ನೂ ಅವ್ರ ಮಾನಸಿಕತೆ ಏನಿದೆ ಅಂತ ಅನ್ನೋದು ನಿನ್ನೆ ಘಟನೆ ನೋಡಿದರೆ ಗೊತ್ತಾಗುತ್ತೆ. ಹೆದರಿಕೆನೇ ಇಲ್ಲ, ಭಯನೇ ಇಲ್ಲ, ಏನು ಬೇಕಾದ್ದು ಮಾಡ್ಬೋದು ಅಂತನ್ನುವಂಥ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಷ್ಟು ಸಾವಿರಾರು ಜನ ವಿದ್ಯಾರ್ಥಿಗಳು ಇರುವಂಥದ್ದು ಇದರೊಳಗಡೆ ಹೋಗ್ತಾನಂತಂದರೆ ಅವನಿಗೆ ಧೈರ್ಯ ಎಲ್ಲಿಂದ ಬಂತು? ಟ್ರೈನಿಂಗ್ ಯಾರು ಕೊಟ್ಟರು? ಯಾವ ರೀತಿ ಹೊಡಿಬೇಕು ಅಂತನ್ನೋದು ಕೂಡ ಅವ್ನಿಗೆ ಗೊತ್ತಾಯಿದೆ. 14 ಬಾರಿ ಹೊಡಿಬೇಕು ಅಂತಂದರೆ ಅದು ಟ್ರೈನ್ಡ್ ವ್ಯಕ್ತಿನೇ, ಅವನು ಟ್ರೈನಿಂಗ್ ಕೊಟ್ಟಂಥ ವ್ಯಕ್ತಿನೇ. ನಾನು ಹೇಳೋದು CID ಅವರು ಇದನ್ನು ತನಿಖೆ ಮಾಡಬೇಕು. ಇದು ಆಗಬೇಕಾಗಿತ್ತು. ಇನ್ನೊಂದು, ಇದರಲ್ಲಿ ಅವು ಮೊಬೈಲ್ ಸೀಸ್ ಆದ ರಾತ್ರಿನೇ ಅದರ ಒಳಗಡೆಗೆಯಿಂದ ಹೊರಗೆ ಬರುತ್ತೆ. ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಂತಂದರೆ ಹಾಗಾದರೆ ಸರ್ಕಾರ ವ್ಯವಸ್ಥಿತವಾಗಿ ಬದನಾಮ್ ಮಾಡಬೇಕಾಗಿದೆ, ದಿಕ್ಕು ತಪ್ಪಿಸ್ಬೇಕಾಗಿದೆ. ಅದಕ್ಕೆ ಆ ರೀತಿ ಬೇರೆ ಬೇರೆ ರೀತಿಯ ಅವರ ಮೊಬೈಲ್ ಒಳಗೆ ಇದ್ದಿದ್ದ ಅವ್ರ ಪ್ರೀತಿ ಇತ್ತು, ಅದಿತ್ತು, ಇದಿತ್ತು ಅಂತನ್ನುವಂಥದ್ದನ್ನು ಬಿಡ್ತಾ ಇದ್ದಾರೆ. ಸೊ ಈಗ ಅದನ್ನು ಯಾರು ಬಿಡ್ತಾ ಇದ್ದಾರೆ ಅವರನ್ನೂ ಕೂಡ ಬಂಧನ ಮಾಡಬೇಕು, ಅವರನ್ನೂ ಅರೆಸ್ಟ್ ಮಾಡಬೇಕಾದ್ರೆ. ಸೊ ಅವರು ಇದನ್ನು ವ್ಯವಸ್ಥಿತವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದಾಗತ್ತೆ. ಸೊ ಇದು ಭಾಳ ಇದನ್ನು ಇನ್ನು ಅಂಜುಮನ್ ಇಸ್ಲಾಂನವರು, ಮುಸ್ಲಿಂ ಸಮಾಜದವರು ಇವರೆಲ್ಲ ಬಂದು ಹೋಗ್ತಾ ಇದ್ದಾರಲ್ಲ, ಒಂದನ್ನು ಹೇಳ್ತಾನೆ ಇಲ್ಲ ಅವರು. ಒಂದು ಫತ್ವಾ ಹೊಡೆಸಿದ್ದೀವಿ, ಅವನು ಆ ಮನೆ ಕುಟುಂಬ ಬಹಿಷ್ಕಾರ ಹಾಕಿದ್ದೀವಿ ಅಂತನ್ನುವಂಥದ್ದು ಒಂದು ಹೇಳ್ತಾನೆ ಇಲ್ಲ. ಬರೇ ಗಲ್ಲಿಗೇರಿಸಿ ಅವನು ಕೊಂದಾಕಿ. ನೀವೇನು ಕೊಂದು ಹಾಕೋದು? ನಿಮ್ಮ ಹುಡುಗರಿಗೆ ಹೇಳಿ, ಮುಸ್ಲಿಂ ಹುಡುಗರಿಗೆ ಹೇಳಿ, ಏನಾದರೂ ಯಾವುದೇ ಸಂದರ್ಭದಲ್ಲಿ ಹಿಂದೂ ಹುಡುಗಿಯರು ನೀವೇನಾದರೂ ಮಾಡಿದರೆ ನಾವು ಸಮಾಜದಿಂದ ಬಹಿಷ್ಕಾರ ಹಾಕ್ತೀವಿ ಅಂತೇಳಿ ಇದನ್ನು ಯಾರು ಒಬ್ಬ ಕೂಡ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಬರೀ ನಾಟಕ ಮಾಡ್ತಾರೆ. ನೀವು ಫತ್ವಾ ಹೊಡಿಸ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ನಿಮಗೆ. ಸೊ ಇದೇ ಮೂಲ ಇದೆ, ಇದೇ ನಾಟಕ ಇವ್ರದು. ಸೊ ಈ ನಾಟಕ ನಿಲ್ಲಿಸಿ ನೇರವಾಗಿ ನಿಮ್ಮ ಯುವಕರಿಗೆ ಹೇಳಿ, ಇದನ್ನು ನಿಲ್ಲಿಸಿ, ಇದನ್ನು ಲವ್ ಜಿಹಾದ್ ಅಂತನ್ನುವಂಥ ಪ್ರಕ್ರಿಯೆಯನ್ನು ನಿಲ್ಲಿಸದೇ ಇದ್ರೆ ನಾವು ನಿಮ್ಮನ್ನ ಕೈ ಬಿಡ್ತೀವಿ, ನಿಮ್ಮ ಮನೆ ಬಹಿಷ್ಕಾರ ಹಾಕ್ತೀವಿ, ಸ್ಮಶಾನದಲ್ಲಿ ನಿಮಗೆ ಜಾಗ ಇಲ್ಲ, ನಿಮ್ಮ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ನಾವು ಭಾಗಿಯಾಗುವುದಿಲ್ಲ ಅನ್ನೋದನ್ನು ಹೇಳಬೇಕಲ್ಲ. ಅದನ್ನು ಬಿಟ್ಟು ಉಳಿದೆಲ್ಲ ಹೇಳ್ತಾರೆ ನೀವು. ಸೊ ಅದು ನಾನು ಹೇಳ್ತಾ ಇದ್ದೀನಿ. ಇವತ್ತು ಅಂಜುಮನ್ ಇಸ್ಲಾಂ ಇರ್ಬೋದು, ಮುಸ್ಲಿಂ ಮುಖಂಡರಿರ್ಬೋದು, ಮುಲ್ಲಾ ಮೌಲ್ವಿಗಳಿರ್ಬೋದು, ಲವ್ ಜಿಹಾದ್ ಅಂತನ್ನುವಂಥದ್ದು ಎಲ್ಲೆಲ್ಲಿ ಏನೇನು ಟ್ರೈನಿಂಗು ಹೇಗಾಗತ್ತೆ, ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ ನಮಗೆ. ಸೊ ಅದನ್ನು ನಿಲ್ಲಿಸಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇಲ್ಲಾದರೆ ನೇಹಾ ಪ್ರಕರಣ ಇಡೀ ಸಮಾಜಕ್ಕೆ ಇದೊಂದು ದೊಡ್ಡ ಪಾಠ ಆಗಿದೆ. ಸಮಾಜ ಎಚ್ಚೆತ್ತುಕೊಂಡಿದೆ. ನಿನ್ನೆ ಹುಡುಗಿ ಅವಳು ಪ್ರೀತಿ ಮಾಡ್ತಾ ಇದ್ಲು, ಅವನು ಕೊಟ್ಟಂಥ ಎಲ್ಲ ಇದನ್ನ ಅವನ ಮುಖಕ್ಕೆಸೋದು, ನಾನು ನೇಹಾ ಹಾಗೆ ಸಾಯಕ್ಕೆ ತಯಾರಿಲ್ಲ ಅಂತ ಹೇಳಿದಾಳೆ. ಇದರ ಅರ್ಥ ಎಚ್ಚರಾಗಿದ್ದಾರೆ, ಹಿಂದೂ ಸಮಾಜ ಎಚ್ಚರಾಗಿದೆ, ಹಿಂದೂ ಹುಡುಗಿಯರು ಎಚ್ಚರಾಗಿದ್ದಾರೆ, ಜಾಗೃತರಾಗಿದ್ದಾರೆ. ಇವತ್ತು ಬರೇ ನಿಮಗೆ ಗಿಫ್ಟ್ಗಳನ್ನು ಮುಖಕ್ಕೆಸಿದ್ದಾರೆ. ನಾಳೆ ಏನಾಗತ್ತೆ ಅಂತ ಅನ್ನೋದು ಎಚ್ಚರಿಕೆ ಇರಲಿ. ಇದರ ವಿರುದ್ಧ ನಾಳೆ ನಮ್ಮ ಹಿಂದೂ ಹುಡುಗಿಯರ ಕಡೆಗೆ ನೀವೇನಾದರೂ ಕಣ್ಣು ಮಾಡಿದರೆ ಕಣ್ಣು ಕಿತ್ತು ಹಾಕುವಂಥ ಸಮಾಜ ಎಚ್ಚರಿಕೆ ಆಗಿದೆ, ಜಾಗೃತ ಆಗಿದೆ ಈಗ. ಸೊ ನಾವು ಕೂಡ ಹಿಂದಿನಿಂದಲೂ ಕೂಡ ಶ್ರೀರಾಮ್ ಸೇನೆ ಸಂಘಟನೆ ಕಳೆದ 25 ವರ್ಷದಿಂದ ನಾವು ಹೇಳ್ತಾನೆ ಇದ್ದೀವಿ ಲವ್ ಜಿಹಾದ್ ಸಂಬಂಧಪಟ್ಟಾಗೆ. ಇನ್ನು ಮುಂದಿನ ದಿನಗಳಲ್ಲಿ ಇದರದ್ದೇ ವಿಶೇಷವಾದಂಥ ಒಂದು ಸ್ಕ್ವಾಡ್, ಒಂದು ಸೇನೆ ಬೇರೆಯೇ ಇದರ ಸಂಬಂಧಪಟ್ಟಂಥ ಎಲ್ಲ ಕಾಲೇಜ್ಗಳಲ್ಲಿ ನಾವು ಹುಡುಗಿಯರನ್ನು ಹಿಡಿದು ಹುಡುಗರನ್ನು ಹಿಡಿದು ಪ್ರತಿಯೊಂದು ಕ್ಲಾಸ್ ರೂಮ್ನಲ್ಲಿ ಲವ್ ಜಿಹಾದ್ ಪ್ರಮುಖರು ಅಂತಲೇ ನಾವು ನೇಮಕ ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟು, ಇದು ಆದರೆ
ಏನು ಮಾಡಬೇಕು ಅಂತನ್ನುವಂಥ ಉತ್ತರ ಕೊಡೋಗೋಸ್ಕರ ನಾವು ಇನ್ಮೇಲೆ ಸಿದ್ಧ ಆಗಿದ್ದೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.